ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ದಿನ ಲಾಗ್ ಮಾಡಿದ್ದಿಲ್ಲ, ಸಾರಿ, ತುಂಬ ಏನೋ ಇಶ್ಯೂಸ್ ಇತ್ತು. ಅದಕ್ಕೆ ಫೋನಲ್ಲೆಲ್ಲ ಕ್ಲಿಯರ್ ಮಾಡಿ, ಡೇಟಾ ಇತ್ತು ಜಾಸ್ತಿ, ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಎಲ್ಲ ಇದಕ್ಕೆ ಕಂಪ್ಯೂಟರ್ ಎಲ್ಲ ಕಳಿಸ್ಕೊಂಡು ಇಷ್ಟು ದಿನ ಆಗೋಯಿತು. ಅಂದರೆ ಮಾಡ್ಬೋದು ಒಂದೇ ದಿನದಲ್ಲಿ. ನಾನು ಟೈಮ್ ತೊಗೊಂಡೆ, ಸ್ವಲ್ಪ ಕೆಲಸಗಳಿತ್ತು, ಟೈಮ್ ತೊಗೊಂಡು ಆ ಥರ ಮುಗಿಸ್ಕೊಂಡೆ. ಗೈಸ್, ಡೇನ ಕೌಂಟ್ ಮಾಡಲ್ಲ, ಲಾಗ್ 107 ಇವತ್ತು. ಡೇನ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಹೊಟ್ಟೋಯ್ತು ಅಷ್ಟೊಂದು ದಿನ. ಓಕೆ ಗೈಸ್, ಇವತ್ತಿನ ಡೇ ಕಂಟಿನ್ಯೂ ಮಾಡೋಣ. ವರ್ಕೌಟ್ ಸ್ಟಾರ್ಟ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಸಿಗ್ತೀನಿ, ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಫ್ರೆಶ್ ಅಪ್ ಏನು ಹಾಕೊಂಡು ಫೇಸ್ ವಾಶ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಟೇಬಲ್ಲು ಮತ್ತು ರೂಮಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ವಾಕ್ಯೂಮ್ ಕ್ಲೀನರ್ ಕ್ಲೀನ್ ಮಾಡೋದು ನೋಡಿಸ್ತೀನಿ. ಹಾಗ್ಯಾರದ್ದು ಯೂಸ್ ಮಾಡ್ತಾಯಿದ್ದೀನಿ. ಏನು ಪ್ರಮೋಷನ್ ವಿಡಿಯೋ ಅಲ್ಲ, ಸುಮ್ಮನೆ ನನಗೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅದು, ನೋಡಿ ಬನ್ನಿ. ನಾನು ಹೇಳ್ತಾ ಇದ್ದೀನಿ, ಇದೇ ಹಾಗ್ಯಾರೋ ವಾಕ್ಯೂಮ್ ಕ್ಲೀನರು ಆರಾಮಾಗಿ ನೋಡಿಸ್ತಾ ಇದ್ದೀನಿ. ಹಾಗ್ಯಾರೋ ಬ್ರ್ಯಾಂಡು. ಇದು ಒಂದು ಪೈಪ್ ಕೊಟ್ಟಿರ್ತಾರೆ, ನೀವು ಈ ಥರ ಲಾಕ್ ಮಾಡ್ಕೊಬೋದು. ಲಾಕ್ ಓಪನ್ ಹಿಂಗೆ ಮಾಡಿದ್ರೆ ಲಾಕ್ ಓಪನ್ ಆಗುತ್ತೆ, ಹಿಂಗೆ ಟೈಟ್ ಮಾಡಿದ್ರೆ ಲಾಕ್ ಓಪನ್. ಮತ್ತು 3 ಪೈಪ್ಸ್ ಎಕ್ಸ್ಟ್ಯಾಂಡ್ಗೆ ಕೊಟ್ಟಿರ್ತಾರೆ, ಮತ್ತು ಒಂದು ಕಾರ್ನರ್ಸ್ ಪೈಪ್ಗೆ, ಮತ್ತು ಹೋಮ್ ಕ್ಲೀನಿಂಗ್ ಥರ ಪೈಪು, ಮತ್ತು ಬೆಡ್ ಕ್ಲೀನಿಂಗ್, ಇದು ಸಕ್ ಬಡೋದು ಕ್ಲೀನಾಗಿ. ಇದು ಬ್ರಷ್ ಥರ 5 ಮೀಟರ್ಸ್ ವೈರ್ ತಂಗ ಕೊಟ್ಟಿರ್ತಾರೆ ಗೈಸ್. ಈ ಮಿಷಿನು ತುಂಬ ಯೂಸ್ ಮಾಡ್ತಾಯಿದ್ದೀವಿ, ತುಂಬ ಚೆನ್ನಾಗೈತೆ ಮಿಷಿನು, ವರ್ತ್ ಇಟ್ ಅನ್ಕೊಬೋದು. ಯಾರು ಇಸ್ಕೊಬೇಕಾದ್ರೆ ಅಮೆಝಾನಲ್ಲಿ ಹಾಗ್ಯಾರೋ ವಾಕ್ಯೂಮ್ ಕ್ಲೀನರ್ ನೋಡಿರಿ, ಬರುತ್ತೆ. ಇವಾಗ ಫ್ಯಾನ್ ಕ್ಲೀನ್ ಮಾಡಬೇಕು, ಬನ್ನಿ ಗೈಸ್, ಫ್ಯಾನ್ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ಆಯಿತು, ಎಲ್ಲ ನಮ್ಮಮ್ಮ ಕ್ಲೀನ್ ಮಾಡಿದ್ರು. ನಮ್ಮ ಕಂಪ್ಯೂಟರಲ್ಲಿ ಸ್ವಲ್ಪ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊತಾ ಇದೆ. ನಮ್ಮ ತಂಗಿಗೆ ಏನೋ ಪ್ರಿಂಟರ್ ಬೇಕಾಗಿತ್ತಂತೆ, ಅದಕ್ಕೆ ಪ್ರಿಂಟ್ ಮಾಡಿಕೊಟ್ಟೆ ಫೈಲ್, ಅದೇನೋ ಸ್ಕೂಲ್ದು. ಅದಕ್ಕೆ ಲ್ಯಾಪ್ಟಾಪ್ ಎತ್ಕೊಂಡು ಪ್ರಿಂಟ್ ಮಾಡಿದೆ ಗೈಸ್. ಇಂಕ್ ಖಾಲಿ ಆಗಿ ಹೋಗಿತ್ತಲ್ಲ ಇದ್ರದ್ದು, ಬ್ಲಿಂಕಿಟಲ್ಲಿ ತರಿಸ್ಕೊಂಡೆ ಇಂಕ್ನ. ಇದನ್ನು ರೀಫಿಲ್ ಮಾಡೋದು ಕಲ್ತ್ಕೊಬೇಕು ಗೈಸ್. ಅದು ಹೆಂಗೋ ರೀಫಿಲ್ ಮಾಡ್ತಾರಂತೆ, ಅದು ಕಲ್ತ್ಕೊಂಡು ಆಮೇಲೆ ನೋಡೋಣ ಗೈಸ್. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ಕ್ಲೀನ್ ಮಾಡಿರ್ತಲ್ಲ, ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಅಪ್ಡೇಟ್ ಆಯಿತು ಗೈಸ್, ಇಷ್ಟೊತ್ತು ಅಪ್ಡೇಟ್ ಆಯಿತು. ಅದಕ್ಕೆ ನಾನು ಲ್ಯಾಪ್ಟಾಪ್ ಎತ್ಕೊಂಡು ಪ್ರಿಂಟರ್ನ ಕನೆಕ್ಟ್ ಮಾಡಿಕೊಂಡು ಪ್ರಿಂಟರ್ ಡೇಟಾ ಕೇಬಲಿಂದ ಕನೆಕ್ಟ್ ಮಾಡಿಕೊಂಡು ಪ್ರಿಂಟ್ ಮಾಡಿರೋದು ಇಷ್ಟೊತ್ತಾಯಿತು. ಅದು 4 ಸರಿ ಅಪ್ಡೇಟ್ ಅಂತ ಕೇಳ್ತೈತೆ, ಅಪ್ಡೇಟ್ ಮಾಡಿಬಿಟ್ಟೆ. ಇವಾಗ ನೆಕ್ಸ್ಟು ಫ್ರೆಶ್ ಅಪ್ ಆಗಬೇಕು. ಮುಂದೆ ಏನಾಗುತ್ತೆ ಬನ್ನಿ, ಮಧ್ಯಾಹ್ನ ಆಗೋತ್ತು, ಲೆಟ್ಸ್ ಗೋ ಟು ಫ್ರೆಶ್ ಅಪ್. ಸೊ ಗೈಸ್, ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡೆ, ಫ್ರೆಶ್ ಅಪ್ ಎಲ್ಲ ಆಯಿತು. ಇವಾಗ ಸ್ವಲ್ಪ ವೀಡಿಯೋ ಎಡಿಟ್ ಮಾಡಬೇಕಾಗಿತ್ತು. ಗ್ರೀನ್ ಟೀ ಕುಡ್ಕೊಂಡು ವೀಡಿಯೋ ಎಡಿಟ್ ಮಾಡೋಣ. ಆಮೇಲೆ ಸ್ವಲ್ಪ ಇವಾಗ ಕೆಲಸ ಐತೆ, ಮುಗಿಸ್ಬಿಟ್ಟು ಹೋಗೋಣ ವೀಡಿಯೋ ಎಡಿಟ್ ಮಾಡೋಕ್ಕೆ. ನಮ್ಮ ತಂಗಿ ಬಂದು ಓದ್ಕೊತಾಳೆ, 10th ಸ್ಟಾರ್ಟ್ ಅಲ್ಲ, ಅದಕ್ಕೆ ಬೋರ್ಡ್ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಓದ್ಕೊತಾಳೆ. ಸೊ ಗೈಸ್, ಸ್ವಲ್ಪ ಆಚೆಗೆ ಹೋಗ್ಬೇಕಾಗಿತ್ತು. ಆಚೆಗೆ ಹೋಗಿ ಅಂಗಡಿಗೆ ಹೋಗ್ಬಿಟ್ಟು ಹೆಣ್ಬಿಡೆ ಜೊತೆ ಸಿಗ್ತೀನಿ. ಡಿನ್ನರ್ ಎಲ್ಲ ಮುಗ್ದಾಯಿತು, ಹೆಣ್ಬಿಡೆ ನಾಳೆ ತೆಗೆಯೋಣ ಅಂದ್ಕೊಂಡಿದ್ದೀನಿ. ನೈಟು ವೀಡಿಯೋ ಎಂಡ್ ಮಾಡಿದ್ದಿಲ್ಲ, ಅದಕ್ಕೆ ಇವಾಗ ಏನು ಮಾಡ್ತಾ ಇದ್ದೀನಿ, ಮತ್ತು ಎಡಿಟ್ ಕೂಡ ಮಾಡಿದ್ದೀನಿ. ನಾನು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಆಚೆಗೆ ಹೋಗಿ ಬಂದು ಮಲ್ಕೊಂಡ್ಬಿಟ್ಟೆ. ಇವಾಗ ಬೆಳಗ್ಗೆ ಆಯಿತು, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಚೆಗೆ ಹೋಗಬೇಕು. ಈ ಇವತ್ತಿನ ಲಾಗ್ ಮಾಡಲ್ಲ, ನೆನ್ನೆ ಲಾಗ್ ಹಾಕ್ತೀನಿ 5 o'clock ಆ ಥರ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಗೈಸ್. ಆಮೇಲೆ ಸಿಗ್ತೀನಿ, ನಾಳೆ ಸಿಗ್ತೀನಿ. ಇವತ್ತು ಲಾಗ್ ಮಾಡೋಣ, ಸ್ವಲ್ಪ ಆಚೆ ಐತೆ, ಕೆಲಸ ಐತೆ, ಸ್ವಲ್ಪ ಬ್ಯಾಂಕದು ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ಬಾಯ್.